ಮುಂದಿನ ರಾಶಿ ನೋಡೋಣ, ಧನಸ್ಸು ರಾಶಿ. ಸೊ ಧನಸ್ಸು ರಾಶಿಯ ಒಂದು ಜುಲೈ ತಿಂಗಳ ಎನರ್ಜೀಸ್ ಯಾವ ಥರ ಇರಲಿದೆ. ಧನಸ್ಸು ರಾಶಿ, ಧನಸ್ಸು ರಾಶಿಯವ್ರಿಗೆ ಹೇಳಬೇಕು ಅಂತಂದ್ರೆ ಕೆಲಸದ ವಿಚಾರದಲ್ಲಿ ಒತ್ತಡ ಅಂತ ಹೇಳಬಹುದು. ಇವಾಗ ಹೇಗಾಗೋಗಿದೆ ಅಂದರೆ, ನಿಮ್ಮ ಆಫೀಸಲ್ಲಿ ಎಷ್ಟೇ ಜನ ಇದ್ರೂ ಅವರೆಲ್ಲ ಕೆಲಸನೂ ಸೇರಿ ನೀವು ಒಬ್ಬರೇ ಮಾಡ್ತಕ್ಕಂಥದ್ದು, ಅಥವಾ ಫ್ಯಾಮಿಲಿಯ ಫುಲ್ ಜವಾಬ್ದಾರಿಯನ್ನು ನಿಮ್ಮ ಹೆಗಲ ಮೇಲೆ ಹೊರ್ತಕ್ಕಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಮಾನಸಿಕ ಸಂತುಲನೆ ಅಂತಕ್ಕಂಥದ್ದು ನೀವು ಕಳ್ಕೊಳ್ತಾ ಇದ್ದೀರಾ. ಓಕೆ, ಆ್ಯಂಡ್ ನಿಮಗೆ ಒಂಥರ ಕಿರಿಕಿರಿ ಆಗೋದು, ಮನಸ್ಸಿಗೆ ಒಂಥರ ಅಶಾಂತಿ ಆಗೋದು. ಸೊ ಈ ಥರ ಸನ್ನಿವೇಶಗಳು ತುಂಬ ನಡೀತಾ ಇರುತ್ತೆ. ಆ್ಯಂಡ್ ನಿಮ್ಮ ಕಲೀಗ್ಸ್ ಆಗಿರ್ಬೋದು, ಫ್ರೆಂಡ್ಸ್, ಫ್ಯಾಮಿಲಿನೇ ನಿಮಗೆ ಅನಿಸ್ತಾ ಇರುತ್ತೆ, ಇವರೇ ನನಗೆ ಅರ್ಥ ಮಾಡ್ಕೋತಾ ಇಲ್ಲ, ಇನ್ಯಾರು ನನ್ನನ್ನು ಅರ್ಥ ಮಾಡ್ಕೋತಾರೆ ಅನ್ನೋ ಒಂದು ಭಾವನೆ ಬರ್ತಕ್ಕಂಥ ಒಂದು ಸನ್ನಿವೇಶಗಳು ತುಂಬ ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ನಿಮಗೆ ಅನಿಸ್ತಾ ಇದೆ ಲೈಫಲ್ಲಿ ತುಂಬ ಕಾಂಪಿಟೇಷನ್ ಇದೆ, ಇವನ್ ಕೆಲಸದ ವಿಚಾರದಲ್ಲೂ ನನಗೆ ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ, ತುಂಬ ಕಾಂಪಿಟೇಷನ್ ಇದೆ, ಹೆಜ್ಜೆ ಹೆಜ್ಜೆಗೂ ನನಗೆ ಅಡಚಣೆಗಳು ಬರ್ತಾ ಇದೆ, ಆಬ್ಸ್ಟಿಕಲ್ಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗ್ತಾ ಇದೆ ಅಂತ ತುಂಬ ಎಲ್ಲೋ ಒಂದು ಕಡೆ ನಿಮಗೆ ಅದು ಫೀಲ್ ಆಗ್ತಾ ಹೋಗುತ್ತೆ. ಆದಷ್ಟು ಜುಲೈ ತಿಂಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸಮಾಧಾನವಾಗಿ ಮಾಡ್ತಕ್ಕಂಥದ್ದು ಉತ್ತಮ. ನಿಮಗೇನಾದರೂ ಇಲ್ಲ ನನಗೆ ಇದು ತುಂಬ ಸ್ಟ್ರೆಸ್ಫುಲ್ ಆಗ್ತಾ ಇದೆ, ನನಗೆ ಇದನ್ನು ತಗೊಳಕ್ಕೆ ಆಗ್ತಾ ಇಲ್ಲ ಅನ್ನೋರು ದಯವಿಟ್ಟು ರಜೆ ಹಾಕಿಬಿಟ್ಟು ಒಂದು ವೆಕೇಷನ್ಗೆ ಹೋಗ್ಬಿಡಿ ಅಂತಲೇ ಹೇಳ್ಬೋದು. ಅಥವಾ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಒಂದು ಅದ್ಭುತವಾದ ಒಂದು ಟೈಮನ್ನು ಸ್ಪೆಂಡ್ ಮಾಡಿ, ಸೊ ದಟ್ ನಿಮ್ಮ ಒಂದು ಮನಸ್ಸು ಅಂತಕ್ಕಂಥದ್ದು ತಿಳಿಯಾಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ತುಂಬ ಒಂದು ಭಾರ ಹೊತ್ತು ನಿಮ್ಗೇನಾಗುತ್ತೆ, ನನ್ಗೆ ಯಾಕಪ್ಪ ನನಗಿದು ಲೈಫೇ ಬೇಡಪ್ಪ ಅಂತ ಅನ್ನೋ ಮಟ್ಟಿಗೆ ನೀವು ಹೋಗ್ತೀರಾ ಅಂತಕ್ಕಂಥ ಎನರ್ಜೀಸ್ ಬರ್ತಾ ಇದೆ. ಸೊ ಆದಷ್ಟು ಪ್ರಶಾಂತವಾಗಿ ಇರೋದಕ್ಕೆ ಟ್ರೈ ಮಾಡಿ, ತಾಳ್ಮೆಯಿಂದ. ಆ್ಯಂಡ್ ಮೆಡಿಟೇಷನ್ ದಯವಿಟ್ಟು ತುಂಬ ಹೆಚ್ಚಾಗಿ ಮಾಡಿ ಧನಸ್ಸು ರಾಶಿಯವರು ಜುಲೈ ತಿಂಗಳಲ್ಲಿ. ಓಕೆ, ಒಳ್ಳೆಯದಾಗಿ.